ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ, ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬಂದಿರುವಂಥ ಮೊದಲಿಂಗನಾದಂಥ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರೂ ವಂದಿಸ್ತಾ ಇದ್ದೇನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನೇರವಾಗಿ ನಾವು ದೇವರ ವಾಕ್ಯದ ಕಡೆಗೆ ಹೋಗೋಣ. ಓದುವಾರ ಪರಿಶುದ್ಧಾತ್ಮ ದೇವರು ನಮ್ಮ ಸಂಗಡ ಒಂದು ವಾಕ್ಯವನ್ನು ತಿಳಿಸಿದರು. ಆ ವಾಕ್ಯ ಸಂಪೂರ್ಣವಾಗಿ ನಮ್ಮ ಜೀವಿತದಲ್ಲಿ ಬದಲಾವಣೆಯನ್ನು, ಬಿಡುಗಡೆಯನ್ನು ತರುವಂಥ ರೀತಿಯಲ್ಲಿ ಎತ್ತು ಪ್ರೇರೆ. ಹಲ್ಲೆಲೂಯ. ಆ ಓದುವಾರ ಬಂದಂಥವ್ರು ಅನೇಕವಾದಂಥ ರೀತಿಯಲ್ಲಿ ಅವರು ಆಶೀರ್ವದಿಸಲ್ಪಟ್ಟರು. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಈ ಸಮಯದಲ್ಲಿ ಓದುವಾರ ಹೇಳಿದಂಥ ವಾಕ್ಯ ಏನಾಗಿತ್ತು ಎಂಬುದಾಗಿ ಒಂದು ಸಾರಿ ನಾವು ನೋಡುವಂಥವ್ರಾಗೋಣ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ನೀವು ಬಂದಿದ್ದೀರಾ? ಬಂದಿದ್ದಿಲ್ಲ, ಮಿಸ್ ಆಗಿದ್ದೀರಲ್ಲ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ನಾವು ಓದುವಾರ ಒಂದು ವಿಷಯವನ್ನು ನಾವು ಧ್ಯಾನ ಮಾಡಿದ್ವಿ, ಯಾರಿಗೆ ಯಾಕೆ ನಾವು ಅಡ್ಡ ಬೀಳಬೇಕು ಎಂಬುದಾಗಿ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಸೃಷ್ಟಿಕರ್ತನಾದಂಥ ದೇವರ ಪಾದ ಸನ್ನಿಧಾನದಲ್ಲಿ ಬರುವಂಥ ವ್ಯಕ್ತಿಗಳು ಆತನನ್ನು ನಾಮಸ್ಮರಣೆ ಮಾಡುವಂಥ ಸಮಯದಲ್ಲಿ ಅವರ ಜೀವಿತದಲ್ಲಿ ದೇವರು ಕೊಡುವಂಥ ಆಶೀರ್ವಾದ ಯಾವ ರೀತಿಯಾಗಿರುತ್ತೆ ಅನ್ನುವಂಥ ಸಂಗತಿಯನ್ನು ನಾವು ಓದುವಾರ ನೋಡಿದಂಥವರಾಗಿದ್ದೀವಿ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಈ ಸಮಯದಲ್ಲಿ ನಾವು ನೇರವಾಗಿ ವಾಕ್ಯದ ಕಡೆಗೆ ಹೋಗೋಣ. ಈ ಲೋಕದಲ್ಲಿ ನಾವಿರುವಂಥ ಸಮಯದಲ್ಲಿ ಅನೇಕವಾದಂಥ ರೀತಿಯಲ್ಲಿ ಕಷ್ಟಗಳು, ತೊಂದರೆಗಳು, ನೋವುಗಳು, ಬಾಧೆಗಳು ನಮಗೆ ಸಮೀಪಿಸುವಂಥ ಸಮಯದಲ್ಲಿ ನಾವು ಅನೇಕ ಸಂದರ್ಭಗಳಲ್ಲಿ ನಮಗೆಷ್ಟು ನಾವು ಧೈರ್ಯ ತಗೊಂಡ್ರೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ಧೈರ್ಯವನ್ನು ನಾವೇನು ಮಾಡಿಬಿಡ್ತೀವಿ, ಕಳೆದುಕೊಂಡು ಬಿಡ್ತೀವಿ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಅನೇಕ ಸಂದರ್ಭಗಳಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಆ ಒಂದು ಕಷ್ಟದ ನೋವನ್ನು ತಾಳಲಾರದ ಹಾಗೆ, ಆ ಒಂದು ಸಾಲದ ಬಾಧೆಯನ್ನು ತಾಳಲಾರದ ಹಾಗೆ, ಮುಂದೆ ಎಲ್ಲಿ ನನಗೆ ಅವಮಾನ ಆಗಿಬಿಡುತ್ತೇನೋ ಅಂತೇಳಿ ನಾವೇನು ಮಾಡ್ತೀವಿ ರೀ, ಮರಣವೇ ನಮಗೆ ಮಾರ್ಗ ಅಂತೇಳಿ ಸಾಯೋದಕ್ಕಾದರೂ ಹೋಗ್ತೀವಿ, ಇಲ್ಲಾಂದ್ರೆ ಊರಾದರೂ ಬಿಟ್ಟು ಹೋಗುವಂಥ ಸ್ಥಿತಿಗಾದರೂ ಹೋಗ್ತೀವಿ. ಏನೋ ಒಂದು ಪರಿಸ್ಥಿತಿಗಳು ನಮ್ಮನ್ನು ಏನು ಮಾಡಿಬಿಡ್ತವೆ, ಅಲ್ಲ ಕಲ್ಲೋಲ ಮಾಡ್ತವೆ. ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಮನಗುಂದಿರುವಂಥ ಸ್ಥಿತಿಯಲ್ಲಿರ್ತಕ್ಕಂಥ ನಿನ್ನನ್ನು, ಕಷ್ಟದಲ್ಲಿ ನೋವಿನಲ್ಲಿರ್ತಕ್ಕಂಥ ನಿನ್ನನ್ನು ದೇವರು ಇವತ್ತಿನ ದಿವಸ ನಿನಗೆ ಧೈರ್ಯವನ್ನು ಕೊಡಬೇಕೆಂಬುದಾಗಿ ಆತನು ಇಷ್ಟಪಟ್ಟಿದ್ದಾನೆ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಒಂದು ಸಾರಿ ನಾವು ಯೋಹಾನ ಬರೆದ ಸುವಾರ್ತೆ 16ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ 33ನೇ ವಚನದಲ್ಲಿ ಸತ್ಯವೇದ ಈ ರೀತಿಯಾಗಿ ಹೇಳುತ್ತೆ, ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಿರಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದೆನು. ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂಬುದಾಗಿ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ನೀವು ಧೈರ್ಯವಾಗಿ ಇರಬೇಕು. ಧೈರ್ಯವನ್ನು ಕಳೆದುಕೊಳ್ಳಬೇಡ್ರಿ, ಅಂಜಬೇಡ್ರಿ, ಭಯಪಡಬೇಡ್ರಿ, ಹೆದರಬೇಡ್ರಿ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಲೋಕದಲ್ಲಿ ಸಂಕಟ ಇದೆ, ಲೋಕದಲ್ಲಿ ಶ್ರಮೆ ಇದೆ, ಲೋಕದಲ್ಲಿ ಕಷ್ಟ ಇದೆ, ಲೋಕದಲ್ಲಿ ಭಯಂಕರವಾದಂಥ ಸ್ಥಿತಿಗತಿಗಳಿದ್ದಾವೆ. ನಿನ್ನನ್ನು ನರಕದ ಕಡೆಗೆ, ನಿನ್ನನ್ನು ಮಣ್ಣಿನ ಕಡೆಗೆ, ನಿನ್ನನ್ನು ನಾಶನದ ಕಡೆಗೆ, ನಿನ್ನನ್ನು ಸಂಪೂರ್ಣವಾಗಿ ಕಷ್ಟದ ಸ್ಥಿತಿಯ ಕಡೆಗೆ ನಡೆಸಿಕೊಂಡು ಹೋಗುವಂಥ ಆತ್ಮಗಳಿದ್ದಾವೆ. ಆದರೆ ದೇವ್ರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ, ನಾನು ಲೋಕವನ್ನು ಜಯಿಸಿದ್ದೇನೆ, ಅದಕ್ಕಾಗಿ ನೀವು ಧೈರ್ಯವಾಗಿ ಇರಿ ಎಂಬುದಾಗಿ. ಆ ಸಂಕಟವಲ್ಲ, ನಾನು ನಿಮಗೆ ಮನಃಶಾಂತಿಯನ್ನು ಕೊಡಬೇಕೆಂಬುದಾಗಿ ಇಷ್ಟಪಡುವವನಾಗಿದ್ದೇನೆ ಎಂಬುದಾಗಿ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಈ ಒಂದು ಲೋಕದಲ್ಲಿರ್ತಕ್ಕಂಥ ಹಿಂಸೆ, ಸಂಕಟಗಳಿಂದ ಕ್ರಿಸ್ತನ ಮೇಲೆ ನಾವು ನಂಬಿಕೆ ಇಡುವಂಥ ಸಮಯದಲ್ಲಿ ನಾವು ಪಾರಾಗೋದಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಯಾಕಂದರೆ ನಮ್ಮ ನಂಬಿಕೆ ಎನ್ನುವಂಥದ್ದು, ನಮ್ಮ ವಿಶ್ವಾಸ ಎನ್ನುವಂಥದ್ದು, ನಾವು ದೇವರ ಮೇಲೆ ಇಟ್ಟಿರ್ತಕ್ಕಂಥ ಭರವಸೆ ಎನ್ನುವಂಥದ್ದು ಯಾವಾಗಲೂ ಹೆಂಗಿರಬೇಕು ರೀ, ಸ್ಥಿರವಾಗಿರಬೇಕು. ಅನೇಕ ಸಂದರ್ಭಗಳಲ್ಲಿ ನಾವೇನು ಮಾಡಿಬಿಡ್ತೀವಿ, ದೇವರು ನಮ್ಮನ್ನು ಯಾಕಾದರೂ ಕಷ್ಟಕ್ಕೆ ದೂಡಿದ್ನು ಎಂಬುದಾಗಿ ದೇವ್ರ ಮೇಲೆ ನಾವು ಭಾರವನ್ನು ಹಾಕುವಂಥವ್ರಾಗಿರ್ತೀವಿ, ದೇವ್ರ ಮೇಲೆ ನಾವು ಗೂಬೆ ಕೂಡಿಸುವಂಥವ್ರಾಗಿರ್ತೀವಿ. ಆದರೆ ಕಷ್ಟ ನಾವು ಮಾಡಿದ ಯಾವುದೋ ಒಂದು ತಪ್ಪಿನಿಂದಾಗಿ ಆ ಕಷ್ಟ ಬಂದಿರುತ್ತೆ, ಆ ಸಮಸ್ಯೆ ಬಂದಿರುತ್ತೆ ಅಂತೇಳಿ ನಾವು ಒಪ್ಪಿಕೊಳ್ಳೋದಕ್ಕೆ ತಯಾರಿರೋದಿಲ್ಲ ಪ್ರಿಯರೇ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಲೋಕದಲ್ಲಿ ಸಂಕಟ ಇದೆ, ಸಂಕಟ ಎನ್ನುವಂಥದ್ದು ಈ ಲೋಕದಲ್ಲಿ ಇದೆ, ಅದಕ್ಕಾಗಿ ನೀನು ಧೈರ್ಯ ಕೆಡಬೇಡ, ನೀನು ಭಯಪಡಬೇಡ, ನೀನು ಬಲಹೀನನಾಗಬೇಡ. ನಿನ್ನನ್ನು ಪಾರು ಮಾಡುವುದಕ್ಕೋಸ್ಕರವಾಗಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಆತನೇನು ಮಾಡಿದ್ದಾನೆ, ಹೊರಟು ಬಂದಿದ್ದಾನೆ. ನಿನ್ನ ಜೀವಿತದಲ್ಲಿ ಬಿಡುಗಡೆಯನ್ನು ಕೊಡುವುದಕ್ಕಾಗಿ, ನಿನ್ನ ಸಮಸ್ಯೆಯನ್ನು ಸಮಾಧಾನವಾಗಿ ಮಾರ್ಪಡಿಸುವುದಕ್ಕಾಗಿ, ನಿನಗಿರ್ತಕ್ಕಂಥ ಕಷ್ಟವನ್ನು ಕರಗಿ ಹೋಗಿ ದೂರ ತಳ್ಳುವುದಕ್ಕೋಸ್ಕರವಾಗಿ ಆತನು ಇಳಿದು ಬಂದಿದ್ದಾನೆ. ಅದಕ್ಕಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನೀನು ಧೈರ್ಯವಾಗಿ ಇರಬೇಕಾಗಿದೆ, ನೀನು ಧೈರ್ಯವನ್ನು ಕಳೆದುಕೊಳ್ಬಾರ್ದು. ಹಲ್ಲೆಲೂಯ. ಯಾಕೆ ನೇಣಕ್ಕೊಂತಾರೆ, ಯಾಕೆ ಎಣ್ಣೆ ಕುಡಿತಾರೆ, ಯಾಕೆ ತಮಗೆ ತಮ್ಮ ಆತ್ಮಹತ್ಯೆಯನ್ನು ಅವ್ರು ಮಾಡಿಕೊಳ್ತಾರೆ ಹೇಳ್ರಿ? ಅವ್ರ ಹತ್ರ ಧೈರ್ಯ ಇರುತ್ತಾ? ಧೈರ್ಯ ಇರಲ್ಲ. ಅವರ ಧೈರ್ಯವನ್ನು ಕಳೆದುಕೊಂಡಂಥ ಸಮಯದಲ್ಲಿ ಅವ್ರಿಗೆ ಏನಾಗುತ್ತೆ ಹೇಳ್ರಿ, ಸಾಯಬೇಕು 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 ಎನ್ನುವಂಥ ಮನಸ್ಥಿತಿ ಅನ್ನುವಂಥದ್ದು ಬರುವಂಥದ್ದಾಗಿರುತ್ತೆ ಪ್ರಿಯರಾದರೆ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಸ್ವಾಮಿ ಹೇಳ್ತಾ ಇದ್ದಾರೆ, ನೀವು ಧೈರ್ಯವಾಗಿ ಇರಬೇಕು, ನೀವು ಧೈರ್ಯವನ್ನು ಕಳೆದುಕೊಳ್ಳಬಾರ್ದು. ಯೆಹೋಶುವನಿಗೂ ಕೂಡ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, 1ನೇ ಅಧ್ಯಾಯದಲ್ಲಿ ಸ್ವಾಮಿಯವರು ಹೇಳ್ತಾ ಇದ್ದಾರೆ, ನೀನು ಪೂರ್ಣ ಧೈರ್ಯದಿಂದ ಇರಬೇಕು ಎಂಬುದಾಗಿ. ಹಲ್ಲೆಲೂಯ. 1ನೇ ಅಧ್ಯಾಯ ಓದಿಕೊಳ್ಳೋಣ ಈ ಸಮಯದಲ್ಲಿ. 6ನೇ ವಚನ.
ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ, ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಮೋಶೆ ಸಂಗಡ ಇದ್ದಂತೆ ನಾನು ನಿನ್ನ ಸಂಗಡ ಕೂಡ ಇರ್ತೇನೆ. ನಿನ್ನ ಜೀವಮಾನದಲ್ಲಿ ಒಬ್ಬನು ಕೂಡ ನಿನ್ನ ಮುಂದೆ ನಿಲ್ಲೋದಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ. ಹಲ್ಲೆಲೂಯಾ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಯೆಹೋಶುವನು ಧೈರ್ಯ ಕಳೆದುಕೊಳ್ಳುವಂಥ ಸ್ಥಿತಿಗೆ ಹೋಗ್ತಾನೇನೋ ಅಂತೇಳಿ ದೇವರು ಮೊದಲೇ ಹೇಳ್ತಾ ಇದ್ದಾರೆ. ಏನಂತೇಳಿ? ನೀನು ಅಂಜಬೇಡ, ಕಳವಳಗೊಳ್ಳಬೇಡ, ನೀನು ಪೂರ್ಣ ಧೈರ್ಯದಿಂದಿರು, ನೀನು ಧೈರ್ಯ ಉಳ್ಳವನಾಗಿ ಇರು. ಧೈರ್ಯದಿಂದ ನೀನು ಇರುವಂಥದ್ದೇ ಆದರೆ ಬರುವಂಥ ಎಂಥ ಸವಾಲುಗಳಾಗಿರಲಿ ನೀನು ಅದನ್ನು ಎದುರಿಸೋದಕ್ಕೆ ನಿನ್ನಿಂದ ಸಾಧ್ಯ ಆಗುತ್ತೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯಾವುದೇ ಕೇಸ್ಗಳಾಗಿರಲಿ ಅದರ ಮೇಲೆ ನೀನು ಜಯವನ್ನು ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ. ಬೀಳಾದಂಥ ಹೊಲದಲ್ಲಿಯೇ ಬಂಗಾರದಂಥ ಬೆಳೆಯನ್ನು ನೀನು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಯಾವ ಕಷ್ಟದ ಒಂದು ಸ್ಥಿತಿಯಲ್ಲಿ ಇದ್ದರೂ ಕೂಡ ಆ ಕಷ್ಟದ ಮಧ್ಯದಲ್ಲಿ ಒಂದು ದೊಡ್ಡದಾಗಿರ್ತಕ್ಕಂಥ ಕಾರ್ಯವನ್ನು ದೇವರು ನಿನ್ನ ಮಧ್ಯದಲ್ಲಿ ನೀನು ಧೈರ್ಯವಾಗಿ ನಂಬಿಕೆಯಿಂದ ಇರುವಾಗ ನಿನ್ನ ಜೀವಿತದಲ್ಲಿ ಆತನ ಏನು ಮಾಡ್ತಾನೆ? ಕಾರ್ಯ ಜರುಗಿಸುವಂಥ ದೇವರಾಗಿದ್ದಾನೆ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಧೈರ್ಯವಾಗಿರ್ರಿ, ಧೈರ್ಯವನ್ನು ಕಳೆದುಕೊಳ್ಳಬೇಡ್ರಿ. ಲೋಕದಲ್ಲಿ ಸಂಕಟ ಇದೆ, ಆದರೂ ಕೂಡ ನೀವು ಧೈರ್ಯವನ್ನು ಕಳೆದುಕೊಳ್ಳದೆ ಸಂಪೂರ್ಣವಾಗಿ ನೀವು ಹಿಂಜರಿಯದೆ ಇದ್ದರೆ ಖಂಡಿತವಾಗಿ ಕೂಡ ಧೈರ್ಯವುಳ್ಳಂಥ ಯೆಹೋಶುವನು ಯಾವ ರೀತಿಯಾಗಿ ಆ ಒಂದು ವಾಗ್ದಾನ ಒಳಗಡೆ ಜನರನ್ನು ನಡೆಸಿದ ಹಾಗೆ ದೇವರ ನಿನ್ನನ್ನು ಕೂಡ ಏನು ಮಾಡ್ತಾನೆ? ಆತ ನಡೆಸುವಂಥ ದೇವರಾಗ್ತಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಮೋಶೆ ಒಂದು ಸಾರಿ ಹೇಳ್ತಾನೆ ಪ್ರಿಯರೇ. ಯಾರಿಗೆ ಹೇಳ್ತಾನೆ? ಯೆಹೋಶುವನಿಗೆ ಹೇಳ್ತಾನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ ನಾವು ನೋಡೋಣ ವಚನ. ಹಲ್ಲೆಲೂಯಾ. ಓಕೆ, ಧರ್ಮೋಪದೇಶ ಕಾಂಡ ಪುಸ್ತಕ ಕಡೆಗೆ ಬರ್ರಿ. 31ನೇ ಅಧ್ಯಾಯ 8ನೇ ವಚನ. ಯೆಹೋವನು ತಾನೇ ನಿನ್ನ ಮುಂದುಗಡೆ ಹೋಗುವನು, ಆತನೇ ನಿನ್ನ ಸಂಗಡ ಇರುವನು, ನಿನ್ನನ್ನು ಅಪಜಯಕ್ಕೆ ಗುರಿಪಡಿಸುವುದೇ ಇಲ್ಲ, ಕೈ ಬಿಡುವುದಿಲ್ಲ, ಅಂಜಬೇಡ, ಧೈರ್ಯದಿಂದ ಇರು ಎಂದು ಹೇಳಿದನು ಎಂಬುದಾಗಿ. ಹಲ್ಲೆಲೂಯಾ. ನಾಯಕನಾಗಿರ್ತಕ್ಕಂಥ ಮೋಶೆ ತನ್ನ ಶಿಷ್ಯನಾಗಿರ್ತಕ್ಕಂಥ ಯೆಹೋಶುವನಿಗೆ ಹೇಳ್ತಾ ಇದ್ದಾನೆ, ನೀನು ಅಂಜಬೇಡ, ಕಳವಳಗೊಳ್ಳಬೇಡ, ನಿನ್ನನ್ನು ದೇವರು ಅಪಜಯಕ್ಕಲ್ಲ, ನಿನಗೆ ದೇವರು ಜಯ ಕೊಡ್ತಾನೆ. ನೋಡೋದಕ್ಕೆ ಸೋಲಿನೋಪಾದಿಯಲ್ಲಿ ಕಂಡಾಗಲೂ ಕೂಡ ಅಯ್ಯೋ ಮುಂದೆ ಏನಾಗುತ್ತೆ ಎಂಬುದಾಗಿ ನೀನು ನೆನೆಸಿದಾಗಲೂ ಕೂಡ ದೇವರು ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ ಪ್ರಿಯರೇ, ಸ್ಪಷ್ಟವಾಗಿ ಏನಂತ ಹೇಳಂತಂದರೆ, ದೇವರು ನಿನಗೆ ಆತನೇ ಸಹಾಯಕನಾಗಿದ್ದು ನಿನ್ನನ್ನು ಅಪಜಯಕ್ಕೆ ಗುರಿಪಡಿಸದೆ ಆತನೇ ನಿನ್ನ ಮುಂದುಗಡೆ ಹೋಗುವನು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಎಲ್ಲಿ ಹೋಗ್ತಾನಂತ ದೇವರು? ನಿನ್ನ ಮುಂದುಗಡೆ ಆತನು ಬಂದು, ನಿನ್ನ ಸಮೀಪಕ್ಕೆ ಆತನು ಬಂದು, ನಿನ್ನ ಜೊತೆಗೆ ಆತನು ಬರುವಂಥ ಸಮಯದಲ್ಲಿ ನಿನಗೇನಾದರೂ ಕಳವಳ ಇರುತ್ತಾ? ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರಿರುವ ಕಾರಣಕ್ಕಾಗಿ ಮಳೆ ಇದೆ, ದೇವರಿರುವ ಕಾರಣಕ್ಕಾಗಿ ಭೂಮಿ ಇದೆ, ದೇವರಿರುವ ಕಾರಣಕ್ಕಾಗಿ ಎಲ್ಲ ಜಗತ್ತಿನಲ್ಲಿ ಇರುವಂಥದ್ದೆಲ್ಲವನ್ನು ಕೂಡ ನಾವು ಇವತ್ತಿನ ದಿವಸ ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಉಸಿರು ಇಟ್ಟಿರೋದು ಯಾರು ರೀ? ದೇವರು. ಉಸಿರು ತೆಗೆದು ಯಾರು? ಅದು ಕೂಡ ದೇವರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಒಂದು ಸಮಯವನ್ನು ದೇವರು ಇಟ್ಟಿದ್ದಾನೆ, ಆ ದುಡಿಯುವ ವಾಯಿದೆಯಲ್ಲಿ ನಾವು ದುಡಿದು ಈ ಲೋಕವನ್ನು ಬಿಟ್ಟು ಏನು ಮಾಡಿಬಿಡೋಕು? ಹೋಗಿಬಿಡೋಕು. ಆದರೆ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದ ಸತ್ಯವೇದ ಹೇಳ್ತಾ ಇದ್ದ ಪ್ರಿಯರೇ, ಅಂತಹ ಸೃಷ್ಟಿಕರ್ತನಾದಂಥ ದೇವರು ನಿನ್ನ ಸಂಗಡ, ನಿನ್ನ ಜೊತೆಗೆ, ನಿನ್ನ ಬಳಿಯಲ್ಲಿ, ನಿನ್ನ ಒಳಗಡೆ ಇರುವಂಥ ಸಮಯದಲ್ಲಿ ನಿನಗೇನಾದರೂ ಅಪಜಯ ಆಗುತ್ತಾ? ನಿನಗೇನಾದರೂ ಸೋಲಾಗುತ್ತಾ? ನಿನಗೇನಾದರೂ ಸಮಸ್ಯೆ ಆಗುತ್ತಾ? ದೇವ್ರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತದೆ, ಯಾವುದೋ ಒಂದು ವಿಷಯದಲ್ಲಿ ಒಂದು ವೇಳೆ ನೀನು ತಪ್ಪಿ ಹೋಗಿದ್ರೆ ಆ ತಪ್ಪನ್ನು ದೇವರ ಮುಂದೆ ಸಂಪೂರ್ಣವಾಗಿ ನೀನು ಒಪ್ಪಿಕೊಂಡು ಅದನ್ನು ಬಿಟ್ಟು ಆ ಪಾಪದ ಹೃದಯ ಸಂಪೂರ್ಣವಾಗಿ ನಿನ್ನ ಬಳಿ ಬರಲಾರ್ದ ಹಾಗೆ ಪರಿಶುದ್ಧ ಪವಿತ್ರನಾಗಿ ನೀನು ಜೀವಿಸುವಂಥದ್ದಾದರೆ ಖಂಡಿತವಾಗಿ ದೇವರು ನಿನಗೆ ಜಯವನ್ನು ಕೊಡ್ತಾನೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ವಾಕ್ಯ ಹೇಳ್ತದೆ, ಯೆಹೋವನು ತಾನೇ ನಿನ್ನ ಮುಂದೆಗಡೆ ಬರ್ತಾನೆ. ಯೆಹೋಶುವನೇ, ನೀನು ಭಯಪಡಬೇಡ, ನೀನು ಪೂರ್ಣ ಧೈರ್ಯದಿಂದಿರು. ನಿನ್ನ ಮುಂದಗಡೆ ದೊಡ್ಡದಾಗಿರ್ತಕ್ಕಂಥ ಸವಾಲಿದೆ. ಈ ದೇಶದ ಕಡೆಗೆ ನೀನು ಅವರನ್ನು ನಡೆಸಬೇಕಾಗಿದೆ. ಅವರು ಭಯಂಕರವಾಗಿರ್ತಕ್ಕಂಥ ಜನರು ಗುಣಗುಟ್ಟುತ್ತಾರೆ, ನಿನ್ನನ್ನು ಬೈತಾರೆ, ಸ್ವಲ್ಪ ಏನಾದರೂ ಸಮಸ್ಯೆ ಆದರೆ ನಿನ್ನನ್ನು ತೆಗಳುತ್ತಾರೆ, ನಿನ್ನನ್ನು ಸಾಯಿಸುವಷ್ಟರ ಮಟ್ಟಿಗೂ ಕೂಡ ಅವರು ಮುಂದೆ ಬರ್ತಾರೆ. ಆದರೂ ಕೂಡ ನೀನೇನು ಮಾಡಬೇಡ, ನಿನ್ನ ಧೈರ್ಯವನ್ನು ಕಳೆದುಕೊಳ್ಳಬೇಡ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತ ಹೇಳಂತಂದರೆ, ಯೆಹೋಶುವನು ಒಂದು ವೇಳೆ ಅಧೈರ್ಯ ಪಟ್ಟರೂ ಕೂಡ ದೇವರು ಆತನನ್ನು ಏನು ಮಾಡ್ತಾ ಇದ್ದಾನೆ? ಉತ್ಸಾಹ ಪಡಿಸ್ತಾ ಇದ್ದಾನೆ, ಪ್ರೋತ್ಸಾಹ ಪಡಿಸ್ತಾ ಇದ್ದಾನೆ. ದೇವರಿಗೆ ಗೊತ್ತು, ಯಾಕಂದರೆ ಅಲ್ಟಿಮೇಟ್ ಏನಾಗಿದೆ ಎಂಬುದಾಗಿ. ನೀವು ಬೀಜವನ್ನು ಬಿತ್ತುತ್ತೀರಿ, ನೀವು ಬಿತ್ತಿ ಏನಾದರೂ ನಿಮ್ಮ ಗೋಲ್ ಏನಾಗಿರುತ್ತೆ ಹೇಳ್ರಿ? ಒಳ್ಳೆ ಬೆಳೆಯನ್ನು ಪಡೆದುಕೊಳ್ತೀವಿ. ನೀವು ಬೀಜ ಬಿತ್ತಿದಾಗಲೇ ನೀವು ಚಿತ್ರಾನ್ನ ಮಾಡ್ಕೊಂಡಿರ್ತೀವಿ, ಇಂಥ ಬೆಳೆ ಬರುತ್ತೆ, ನಾನು ಗುಬ್ಬೆ ಕಾಯಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಗೊಬ್ಬರ ಹೋಗ್ಬೇಕು, ನೀರು ಹಾಕ್ಬೇಕು, ಇನ್ನೊಂದು ಎಲ್ಲ ನೀವು ಆಲೋಚನೆ ಮಾಡ್ತೀರಾ? ಇಲ್ಲ, ಮಾಡ್ತೀವಿ. ಮಾಡಲಾರ್ದೆ ನೀವು ಮನೆ ಕಟ್ತಾ ಇರ್ತೀರಿ, ಮನೆ ಓಪನಿಂಗ್ದು ಅವಾಗ ಯಾವಾಗೋ ನಿಮಗೇನು ಬಂದ್ಬಿಟ್ಟಿರುತ್ತೆ ಆಲೋಚನೆ ಮಾಡ್ತೀವಿ, ಈ ಕಲರ್ ಹಾಕ್ಬೇಕು, ಈ ಟೈಲ್ಸ್ ಹಾಕ್ಬೇಕು, ಈ ಬಂಡೆ ಹಾಕ್ಸ್ಬೇಕು, ಇದು ಮಾಡ್ಬೇಕು, ಅದು ಮಾಡ್ಬೇಕಂತೇಳಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ದೇವರಿಗೆ ಆರಂಭ ಗೊತ್ತು, ಅಂತ್ಯ ಗೊತ್ತು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಏನು ರೀ? ದೇವರಿಗೆ ಆರಂಭ ಗೊತ್ತು, ಅಂತ್ಯ ಗೊತ್ತು. ನಮಗೆ ಆರಂಭ ಅಷ್ಟೇ ಗೊತ್ತು, ನಮಗೆ ಅಂತ್ಯ ಗೊತ್ತಿಲ್ಲ. ನಾವು ಕೆಲಸ ಪ್ರಾರಂಭ ಮಾಡ್ತೀವಿ, ಇದು ಏನಾಗುತ್ತೋ ಅಂತೇಳಿ ನಾವೇನು ಮಾಡ್ತೀವಿ ರೀ?
ಕಳವಳದಲ್ಲಿರ್ತೀವಿ, ಚಿಂತೆಯಲ್ಲಿರ್ತೀವಿ, ಸಮಸ್ಯೆಯಲ್ಲಿರ್ತೀವಿ. ಆದರೆ ವಾಕ್ಯ ಹೇಳ್ತಾ ಇದೆ, ದೇವರಿಗೆ ಅಂತ್ಯ ಗೊತ್ತಿರುವ ಕಾರಣಕ್ಕಾಗಿ ದೇವರು ನಿನ್ನನ್ನು ಏನು ಮಾಡ್ತಾನೆ, ಸಮ ಪ್ರಮಾಣದಲ್ಲಿ ನಿಲ್ಲಿಸ್ತಾನೆ. ಹಲ್ಲೆಲೂಯಾ. ನಿನ್ನನ್ನು ಏನಂತ ಹೇಳ್ತೀವಿ, ಬಾಲವನ್ನಾಗೆಲ್ಲ ಆತನ ನಿನ್ನನ್ನು ಶಿರಸ್ಸನ್ನಾಗಿ ಕೊಂಬನ್ನಾಗಿ ಆತನ ನಿನ್ನನ್ನು ಏನು ಮಾಡ್ತಾನೆ, ಇರಿಸ್ತಾನೆ. ಪ್ರಿಯರೇ, ವಾಕ್ಯ ಹೇಳ್ತಾ ಇದೆ, ಅಂತಹ ಸೃಷ್ಟಿಕರ್ತನಾದಂಥ ದೇವರು ನಿನ್ನ ಸಂಗಡ ಇರುವಾಗ ನೀನು ಭಯಪಡಬೇಕಾ? ನೀನು ಅಧೈರ್ಯವುಳ್ಳವನಾಗಿರಬೇಕಾ? ನೀನು ಬಲಹೀನನಾಗಬೇಕಾ? ಆ ದೇವರು ನಿನ್ನ ಸಂಗಡ ಇರುವಾಗ ಸಂಪೂರ್ಣವಾಗಿ ನೀನು ಧೈರ್ಯವನ್ನು ತೆಗೆದುಕೊಳ್ಬೇಕು. ಯಾಕಂದರೆ ದೇವರು ತಾನೇ ಹೇಳಿದಾನೆ, ನೀವು ಧೈರ್ಯವುಳ್ಳವರಾಗಿರಿ. ಹಲ್ಲೆಲೂಯಾ. ಹೆಂಗಿರ್ಬೇಕಂತ ನಾವು ಧೈರ್ಯವೂ ಉಳ್ಳವರಾಗಿರಿ. ಲೋಕದಲ್ಲಿ ಇರುವಂಥ ಸಂಕಟವನ್ನು ನೀವು ನೋಡಬೇಡ್ರಿ. ಆ ಸಂಕಟದಿಂದ ನಿಮ್ಮನ್ನು ನಾನು ಪಾರು ಮಾಡ್ತೀನಿ. ಕಾರಣ ಏನಂತಂದರೆ, ಈ ಲೋಕವನ್ನೆಲ್ಲ ನಾನೇನು ಮಾಡಿದ್ದೇನೆ, ಜಯಿಸಿದ್ದೇನೆ. ಆತನು ಮನುಷ್ಯನಾಗಿ ಈ ಲೋಕಕ್ಕೆ ಹೊರಟು ಬಂದು ಲೋಕವನ್ನು ಜಯಿಸಿದ. ಪ್ರಿಯರೇ, ಅದಕ್ಕಾಗಿ ಜಯವೀರನು ಜಯಶಾಲಿಯಾಗಿರ್ತಕ್ಕಂಥ ಕ್ರಿಸ್ತನು ಈ ಮಾತನ್ನು ಏನು ಮಾಡ್ತಾ ಇದ್ದಾನೆ, ತನ್ನ ಶಿಷ್ಯರಿಗೆ ತಿಳಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಪ್ರಿಯರೇ, ಅದಕ್ಕಾಗಿ ಪ್ರಿಯರೇ, ಸಹೋದರ ಸಹೋದರಿಯೇ, ನಾವು ಯಾವ ವಿಷಯಗಳಿಗಾಗಿ ಭಯಪಡುವಂಥದ್ದು ಬೇಡ. ನೀನು ಪ್ರಾರಂಭ ಮಾಡಿದೀಯಾ, ದೇವರನ್ನೇ ನಿನ್ನ ಮುಂದೆ ಇಟ್ಟಿರುವ ಕಾರಣಕ್ಕಾಗಿ ಅದರ ಅಂತ್ಯ ಯಾವಾಗಲೂ ಕೂಡ ಆಶೀರ್ವಾದವಾಗಿರುತ್ತೆ ಎಂಬುದಾಗಿ ನಿನ್ನ ಒಳಗಡೆ ಯಾವುದಕ್ಕೂ ಕೂಡ ನೀನೇನು ಮಾಡಬೇಡ. ಈ ಬೆಳೆ ನೀನು ಬಿತ್ತಿದಂಥ ಸಮಯದಿಂದ ಏನಂತ ಹೇಳ್ತೀವಿ, ದೇವ್ರ ವಾಕ್ಯ ಹೇಳುತ್ತೆ, ಅಳುತ್ತಾ ಬಿತ್ತುವರಂತೆ ಹಾಡುತ್ತಾ ಕೊಯ್ಯುವರು. ಹಲ್ಲೆಲೂಯಾ. ದುಃಖಿಸುತ್ತಾ ಏನಂತ ಹೇಳ್ತೀವಿ, ಬೀಜಗಳನ್ನು ತೆಗೆದುಕೊಂಡು ಹೋಗುವರು, ಹರ್ಷಿಸುತ್ತಾ ಸಿವುಡುಗಳನ್ನು ಹೊತ್ತುಕೊಂಡು ಬರೋರು. ಮಾಡಬೇಕಾದ್ರೆ ಕಷ್ಟ, ಆದರೆ ಆ ಫಲವನ್ನು ನೋಡಿದಾಗ ನಾವೇನು ಮಾಡ್ತೀವಿ ರೀ, ಸಂತೋಷ, ಖುಷಿ ಪಡ್ತೀವಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ವಾಕ್ಯ ಹೇಳ್ತಾ ಇದೆ, ನಿನ್ನ ಅಂತ್ಯ ನಿನಗೆ ದೇವರು ಸಂಪೂರ್ಣ ಪ್ರತಿಫಲ ಕೊಡ್ತಾನೆ ಎನ್ನುವಂಥ ನಂಬಿಕೆಯಲ್ಲಿ ನೀನು ಇರಬೇಕು. ಅದಕ್ಕಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ನಿನ್ನನ್ನು ದೇವರು ಅಪಜಯಕ್ಕೆ ಗುರಿ ಮಾಡೋದಿಲ್ಲ, ನಿನಗೆ ಸೋಲು ಎನ್ನುವಂಥದ್ದು ಇಲ್ಲ. ದೇವರು ತಾನೇ ನಿನ್ನ ಸಂಗಡ ಇರುವಾಗ ನಿನಗೆ ಜಯವನ್ನು ಕೊಡ್ತಾನೆ. ಯಾಕೆ ದಾವೀದನು ಮುಂದೆ ಹೋದನು? ಯಾಕೆ ದಾವೀದನು ಗೊಲ್ಯಾತನನ್ನು ನೋಡಿ ಭಯಪಡಲಿಲ್ಲ? ಎಲ್ಲರೂ ಭಯಪಟ್ಟಿದ್ದಾರಲ್ವ, ಎಲ್ಲರೂ ಬಲಹೀನರಾಗಿದ್ದಾರಲ್ವ, ಎಲ್ಲರೂ ಸಮಸ್ಯೆಯಲ್ಲಿ ಇದ್ದಾರಲ್ವ, ಎಲ್ಲರೂ ಕೂಡ ಸಂಪೂರ್ಣವಾಗಿ ಏನು ಮಾಡ್ತಾ ಇದ್ದಾರೆ, ಕಳವಳದಲ್ಲಿ ಇದ್ದಾರಲ್ವ. ಆದರೆ ವಾಕ್ಯ ಹೇಳ್ತಾ ಇದೆ, ದಾವೀದನು ಮಾತ್ರ ಸಂಪೂರ್ಣವಾಗಿ ತಾನು ಧೈರ್ಯವನ್ನು ತೆಗೆದುಕೊಳ್ತಾ ಇದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅಂತ ಬಲಾಢ್ಯನಾಗಿರ್ತಕ್ಕಂಥ ವ್ಯಕ್ತಿಯ ಬಳಿಯಲ್ಲಿ ಹೋಗಬೇಕಾದ್ರೆ ಭಯ ಆಗಲ್ಲ, ಆಗುತ್ತೆ. ಅಷ್ಟು ಫೀಟ್ ಎತ್ತರ ಇರ್ತಕ್ಕಂಥ ವ್ಯಕ್ತಿ, ಮನುಷ್ಯನ ರೀತಿಯಲ್ಲ, ದೊಡ್ಡ ರಾಕ್ಷಸನೋಪಾದಿಯಲ್ಲಿ ಕಾಣುವಂಥ ವ್ಯಕ್ತಿ. ಆತನ ಧ್ವನಿ, ಕರ್ಕಶ ಧ್ವನಿಯನ್ನು ಕೇಳಿದಂಥವರೇ ನಡುಗ್ತಾ ಇದ್ದಾರೆ. ದಾವೀದನ ಸ್ವಂತ ಅಣ್ಣಂದರು ನಡುಗ್ತಾ ಇದ್ದಾರೆ, ಮೂವರು. ದಾವೀದನ ಒಂದು ದೇಶದಲ್ಲಿ ಅರಸನಾಗಿರ್ತಕ್ಕಂಥ ಸೌಲನು ಭಯಪಟ್ಟಿದ್ದಾನೆ ಆ ವ್ಯಕ್ತಿಯನ್ನು ನೋಡಿ. ಅವನು 40 ದಿವಸ ಹಗಲು ಇರಳು ಇವ್ರನ್ನೇನು ಮಾಡ್ತಾ ಇದ್ದಾನಂತೆ, ಕರಿತಾ ಇದ್ದಾನೆ, ನೀವು ನನ್ನ ಸಂಗಡ ಹೋರಾಟ ಮಾಡಿದರೆ, ನೀವು ನನ್ನನ್ನು ಜಯಿಸಿದರೆ ನಮ್ಮದೆಲ್ಲವನ್ನು ನಿಮಗೆ ಕೊಡ್ತೀವಿ. ಒಂದು ವೇಳೆ ನಾನು ನಿಮ್ಮೊಂದಿಗೆ ಯಾರ ಜೊತೆ ಆದರೂ ಹೋರಾಟ ಮಾಡಿದರೆ ನೀವೇನು ಮಾಡಬೇಕು, ಇಡೀ ಒಂದು ಇಸ್ರಾಯೇಲ್ ಮೇಲೆ ಅಧಿಕಾರವನ್ನು ನಾವು ತೆಗೆದುಕೊಳ್ತೀವಿ ಎಂಬುದಾಗಿ. ಹಲ್ಲೆಲೂಯಾ. ಎಲ್ಲರೂ ಭಯಪಟ್ಟಿದ್ದಾರೆ ಪ್ರಿಯರೇ. ಅಂತಹ ಸಮಯದಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಅಂತಹ ಯುದ್ಧದಲ್ಲಿ ದಾವೀದನು ಮಾತ್ರ ಹೆಂಗೆ ಹೋಗ್ತಾ ಇದ್ದಾನ್ರಿ, ಧೈರ್ಯದಿಂದ ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ. ಭಯಪಡಲಿಲ್ಲ, ಕಳವಳ ಪಡಲಿಲ್ಲ. ಯಾಕಂದರೆ ದಾವೀದನಿಗೆ ಗೊತ್ತು, ನನ್ನ ದೇವರು ನನ್ನ ಜೊತೆಗಿದ್ದಾನೆ, ನನ್ನ ದೇವರು ನನ್ನ ಸಂಗಡ ಇದ್ದಾನೆ, ನನ್ನ ದೇವರು ನನಗೆ ಜಯವನ್ನೇ ಕೊಡ್ತಾನೆ ಎಂಬುದಾಗಿ. ಅದಕ್ಕಾಗಿ ಮುಂದೆ ಹೋದಾಗ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ದೊಡ್ಡದಾಗಿರ್ತಕ್ಕಂಥ ಗೊಲ್ಯಾತ ದೊಡ್ಡವನೇ, ಆದರೆ ದೇವರ ಮುಂದೆ ಅವನು ದೊಡ್ಡವನ? ದೇವರಿಗೆ ದೊಡ್ಡವನವನು? ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವ್ರ ಮುಂದೆ ನಿನ್ನ ಸಮಸ್ಯೆ ಯಾವತ್ತಿಗೂ ಕೂಡ ದೊಡ್ಡದಾಗೋದಕ್ಕೆ ಸಾಧ್ಯ ಇಲ್ಲ. ದೇವ್ರ ವಾಕ್ಯ ಹೇಳುತ್ತೆ, ಧೈರ್ಯದಿಂದ ಹೋಗಿರ್ತಕ್ಕಂಥ ದಾವೀದ ಆ ದೊಡ್ಡ ಗೊಲ್ಯಾತ ಶತ್ರುವಿನ ಮೇಲೆ ಜಯವನ್ನು ಹೆಂಗೆ ತನ್ನರಿ? ಚಿಕ್ಕದಾದಂಥ ಕಲ್ಲು. ಎಂಥ ಕಲ್ಲಂತೆ? ನುಣುಪಾದಂಥ ಒಂದೇ ಒಂದು ಕಲ್ಲು. ಅವನ ಕೈಯಾಗ ಏನೈತಿ? ಕಬ್ಬಿಣದ್ದು ಮತ್ತು ತಾಮ್ರದ್ದು ದೊಡ್ಡದಾಗಿರ್ತಕ್ಕಂಥ ಏನಿದಾವ್ರಿ, ಕತ್ತಿಗಳಿದ್ದಾವೆ, ಗುರಾಣಿ ಇದ್ದಾವೆ, ಎಲ್ಲ ಯುದ್ಧದ ಕವಚವನ್ನು ಹಾಕ್ಕೊಂಡಿದ್ದಾನೆ ಅವನು. ಹಲ್ಲೆಲೂಯಾ. ದಾವೀದನ ಹೆಂಗೆ ಹೋಗಿದ್ದಾನೆ ರೀ? ಕುರುಬರು ಬಟ್ಟೆಗಳು ಹೆಂಗಿರ್ತವೆ ಅಂತಹ ಬಟ್ಟೆಯಲ್ಲಿ ಹೋಗಿದ್ದ. ಅವನಿಗೆ ಹಾಕಿದ್ರು ಕೂಡ ಅವು ಯಾವ ಬಟ್ಟೆ, ಅದೇನಂತ ಹೇಳ್ತೀವಿ, ಗುರಾಣಿಯನ್ನು ತೆಗೆದುಕೊಳ್ಳಲಿಲ್ಲ, ಕತ್ತಿಯನ್ನು ತೆಗೆದುಕೊಳ್ಳಲಿಲ್ಲ, ಯುದ್ಧದ ವಸ್ತ್ರಗಳನ್ನು ಆತನೇನು ಮಾಡಲಿಲ್ಲ, ಧರಿಸಿಕೊಳ್ಳಲಿಲ್ಲ. ಯುದ್ಧದ ವಸ್ತ್ರಗಳನ್ನು ಧರಿಸಿಕೊಂಡ ಮೇಲೆ ದಾವೀದನ ಏನು ಮಾಡಿದಂತೆ, ಹಿಂಗಾಗಿ ಅಲ್ಲೇ ನಿಂತುಕೊಂಡ. ಅವನಿಗೆ ಮುಂದೆ ಹೋಗೋಕೆ ಆಗ್ತಾ ಇಲ್ಲ. ಅಲ್ಲಿ ಅದಕ್ಕಾಗಿ ಯುದ್ಧದ ವಸ್ತ್ರಗಳನ್ನು ಹಾಕಿಕೊಳ್ಳದೆ ಹೋಗಿದ. ಯಾಕಂದರೆ ಯುದ್ಧ ಮಾಡುವವನು ನಾನಲ್ಲ, ನನ್ನ ದೇವರು ಯುದ್ಧ ಮಾಡ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದಕ್ಕಾಗಿ ದೇವರು ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ ಪ್ರಿಯರೇ, ಸಾಸಿವೆ ಕಾಳಿನಷ್ಟು ನಂಬಿಕೆ ನಿಮಗೆ ಇರುವುದಾದರೆ. ಎಂಥ ನಂಬಿಕೆ ಅಂತೆ? ಸಾಸಿವೆ ಕಾಳು ಎಷ್ಟು ದೊಡ್ಡದಿರುತ್ತೆ? ಸಾಸಿವೆ ಕಾಳು ಹೆಂಗಿರುತ್ತೆ? ತುಂಬ ಚಿಕ್ಕದು. ಆದರೂ ಕೂಡ ಸಾಸಿವೆ ಕಾಳು ಹೆಂಗಿರುತ್ತೆ ರೀ? ತುಂಬ
ಅವಲಂಬಿಸಲ್ಪಟ್ಟಂಥದ್ದಾಗಿರುತ್ತೆ. ಅಂದ್ರೆ ಏನ್ರಿ, ನಮ್ಮ ನಂಬಿಕೆ ಅಪನಂಬಿಕೆ ಅಥವಾ ಅವಿಶ್ವಾಸ ಅಥವಾ ನಂಬಿಕೆ ಇರಲಾರ್ದಂಥ ಸ್ಥಿತಿಯ ಕಡೆಗೆ ಇರಬಾರ್ದು. ಸಂಪೂರ್ಣ ನಂಬಿಕೆಯನ್ನು ನಾವು ಇಡುವಂಥದ್ದೇ ಆದರೆ ದೇವ್ರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ದೇವರು ನಿನಗೆ ಜಯವನ್ನು ಕೊಡುವಂಥ ದೇವರಾಗಿದ್ದಾನೆ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಯೆಹೋಶುವನಿಗೆ ದೇವರು ಹೇಳಿದರು, ನೀನು ಭಯಪಡಬೇಡ, ನೀನು ಅಂಜಬೇಡ, ನಾನು ನಿನ್ನನ್ನು ಅಪಜಯಕ್ಕೆ ಗುರಿಪಡಿಸೋದಿಲ್ಲ, ನಾನು ನಿನ್ನ ಕೈ ಬಿಡೋದಿಲ್ಲ, ನೀನು ಧೈರ್ಯದಿಂದ ಇರಬೇಕು. ಧೈರ್ಯ ಉಳ್ಳಂಥವ್ರು ಖಂಡಿತವಾಗಿ ಅವ್ರು ಎಂತಹ ಸಾಹಸವನ್ನಾದರೂ ಮಾಡೋದಕ್ಕೆ ದೇವ್ರು ಏನು ಮಾಡ್ತಾನೆ, ಅವ್ರನ್ನ ಆಶೀರ್ವದಿಸ್ತಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್. ಅದಕ್ಕಾಗಿ ನಾವು ಧೈರ್ಯವನ್ನು ಯಾವತ್ತಿಗೂ ಕೂಡ ಏನು ಮಾಡಬಾರ್ದು ರೀ, ಕಳೆದುಕೊಳ್ಳಬಾರ್ದು. ಯೆಹೋಶುವನು ಧೈರ್ಯವುಳ್ಳವನಾಗಿ ಮುಂದೆ ಹೋದ ಕಾರಣಕ್ಕಾಗಿ ದೇವರು ಮೋಶೆಯ ನಂತರ ಯೆಹೋಶುವನನ್ನು ನೇಮಕ ಮಾಡಿದರು. ಯೆಹೋಶುವನ ನಂತರ ಇನ್ನೊಬ್ಬರನ್ನು ನೇಮಕ ಮಾಡಲಿಲ್ಲ. ಯಾಕೆ ಹೇಳ್ರಿ, ದೇವರು ಸಂಪೂರ್ಣವಾಗಿ ಯೆಹೋಶುವನ ಮೇಲೆ ನಂಬಿಕೆ ಇಟ್ಟರು. ಆತನಿಗೆ ಹಿಂಬಲವಾಗಿ ಮುಂಬಲವಾಗಿ ಜೊತೆಗಾರನಾಗಿದ್ದ ಕಾರಣಕ್ಕಾಗಿ ಯೆಹೋಶುವನು ಕೂಡ ಧೈರ್ಯವನ್ನು ಕಳೆದುಕೊಳ್ಳದೆ ಅಲ್ಲಿರ್ತಕ್ಕಂಥ ಜನರು ಆ ಒಂದು ವಾಗ್ದಾನ ದೇಶಕ್ಕೆ ಸೇರಿದಾದ ಮೇಲೆ ದೇವರನ್ನ ಬಿಟ್ಟುಬಿಟ್ಟಿದ್ದಾರೆ. ಮತ್ತೆ ಏನು ಮಾಡಿದ್ದಾರೆ, ಅನ್ಯ ದೇವತೆಗಳ ಕಡೆಗೆ ಹೋದಾಗಲೂ ಕೂಡ ಯೆಹೋಶುವನು ಹೇಳ್ತಾನೆ, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು. ನಿಮಗೆ ಯಾವುದು ಸರಿ ಕಾಣುತ್ತೋ ನೀವು ಅದನ್ನು ಮಾಡಿರಿ, ಆದ್ರೆ ಮಾತ್ರ ನಾನು ಮಾತ್ರ ನನ್ನನ್ನು ಕಾಯ್ದಂಥ ಕಾಪಾಡಿದಂಥ ನನ್ನನ್ನು ಸುರಕ್ಷಿತವಾಗಿ ನಡೆಸಿದಂಥ ದೇವರನ್ನು ಬಿಡದೆ ನಾನು ಸಂಪೂರ್ಣವಾಗಿ ನಾನು ಏನು ಮಾಡ್ತೀನಿ, ದೇವರ ಸಮೀಪಕ್ಕೆ ನಾನು ಇರ್ತೀನಿ, ದೇವರ ಒಂದು ಏನಂತ ಹೇಳ್ತಾರೆ ಸನ್ನಿಧಾನದಲ್ಲಿ ನಾನು ಜೀವಿಸ್ತೀನಿ ಅಂತೇಳಿ ಏನು ಮಾಡಿದ್ದಾರೆ, ಸಂಪೂರ್ಣವಾಗಿ ಆತನ ಏನು ಮಾಡ್ತಾ ಇದ್ದಾನೆ, ಸಾಕ್ಷಿಯನ್ನು ಕೊಡ್ತಾ ಇದ್ದಾನೆ ಪ್ರಿಯರೇ. ಅದಕ್ಕಾಗಿ ವಾಕ್ಯ ಹೇಳ್ತಾ ಇದೆ, ನೀವು ಲೋಕದಲ್ಲಿ ಸಂಕಟ ಇದೆ, ನೀವು ಧೈರ್ಯವಾಗಿರ್ರಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಿನ್ನನ್ನು ಮುಳುಗಿಸುವಂಥ ಸಮಸ್ಯೆ ಬಂದರೂ ಕೂಡ ನೀನೇನು ಮಾಡಬಾರ್ದು, ಸಮಸ್ಯೆಯನ್ನು ನೋಡಬಾರ್ದು. ಈ ಸಮಸ್ಯೆಯಿಂದ ದೇವರು ನನ್ನನ್ನು ಏನು ಮಾಡ್ತಾನೆ, ಪಾರು ಮಾಡ್ತಾನೆ. ಈ ಸಮಸ್ಯೆಯಿಂದ ದೇವರು ನನಗೇನು ಕೊಡ್ತಾನೆ, ಸಹಾಯ ಒದಗಿಸಿ ಕೊಡ್ತಾನೆ ಎಂಬುದಾಗಿ ನೀನು ಪೂರ್ಣ ಧೈರ್ಯದಿಂದ ಇರುವಂಥದ್ದೇ ಆದರೆ ದೇವರು ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ ಪ್ರಿಯರೇ, ದೇವರು ನಿನ್ನ ಜೀವಿತದಲ್ಲಿ ಬಿಡುಗಡೆಯನ್ನು ಕೊಡ್ತಾನೆ ಎಂಬುದಾಗಿ. ಒಂದು ಸಾರಿ ಪೌಲನು ಸುವಾರ್ತೆ ಸೇವೆ ಕಡೆಗೆ ಹೋದಂಥ ಸಮಯದಲ್ಲಿ ಅಪೊಸ್ತಲರ ಕೃತ್ಯಗಳ ಪುಸ್ತಕದ ಕಡೆಗೆ ಬರ್ರಿ, 23ನೇ ಅಧ್ಯಾಯ 11ನೇ ವಚನ. ಆ ದಿನದ ರಾತ್ರಿ ಕರ್ತನು ಪೌಲನ ಬಳಿಯಲ್ಲಿ ನಿಂತುಕೊಂಡು, ಧೈರ್ಯದಿಂದಿರು, ನೀನು ಯೆರೂಸಲೇಮಿನಲ್ಲಿ ನನ್ನ ಸಂಗತಿಯನ್ನೆಲ್ಲ ಸಾಕ್ಷಿಯಾಗಿ ಹೇಳಿದಂತೆಯೇ ರೋಮಾಪುರದಲ್ಲಿಯೂ ಸಾಕ್ಷಿಯಾಗಿ ಹೇಳಬೇಕಾಗುವುದು ಅಂದನು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದೇ ಅಪೊಸ್ತಲರ ಕೃತ್ಯಗಳು 18ನೇ ಅಧ್ಯಾಯ 9ರಿಂದ 10 ವಚನಗಳನ್ನು ನಾವು ನೋಡುವಾಗ, ಇದಲ್ಲದೆ ಕರ್ತನು ರಾತ್ರಿ ಕಾಲದಲ್ಲಿ ಪೌಲನಿಗೆ ದರ್ಶನ ಕೊಟ್ಟು, ನೀನು ಹೆದರಬೇಡ, ಸುಮ್ಮನಿರದೆ ಮಾತಾಡುತ್ತಲೇ ಇರು, ನಾನೇ ನಿನ್ನೊಂದಿಗಿದ್ದೇನೆ, ಯಾರು ನಿನ್ನ ಮೇಲೆ ಬಿದ್ದು ಕೇಡು ಮಾಡುವುದಿಲ್ಲ, ಈ ಪಟ್ಟಣದಲ್ಲಿ ನನಗೆ ಬಹಳ ಮಂದಿ ಇದ್ದಾರೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನೋಡ್ರಿ, ಪೌಲನ ಜೊತೆಗೆ ದೇವರು ಕರ್ತನು ನಿಂತುಕೊಂಡು ಏನು ಮಾಡಿದಂತೆ, ಮಾತಾಡಿದ ಪ್ರಿಯರೇ, ದರ್ಶನ ಕೊಟ್ಟು ಮಾತಾಡಿದ, ನೀನು ಹೆದರಬೇಡ, ನೀನು ಧೈರ್ಯದಿಂದ ಇರು, ನೀನು ಮಾತಾಡುತ್ತಲೇ ಇರು, ನೀನು ನನ್ನ ನುಡಿಗಳನ್ನು ತಿಳಿಸುತ್ತಲೇ ಇರು. ಎಷ್ಟೋ ಜನರಿದ್ದಾರೆ ತಿಳಿಯಲಾರ್ದಂಥವ್ರು, ಅವರಿಗೆ ನೀನು ತಿಳಿಸುತ್ತಲೇ ಇರು, ಈ ಪಟ್ಟಣದಲ್ಲಿ ನನಗೆ ಬಹಳ ಮಂದಿ ನನ್ನ ಮಕ್ಕಳಿದ್ದಾರೆ ಎಂಬುದಾಗಿ ದೇವರು ಏನು ಮಾಡಿದರೆ, ಪೌಲನಿಗೆ ಆ ರಾತ್ರಿಯ ದರ್ಶನದಲ್ಲಿ ದೇವರು ಏನು ಮಾಡಿದರು, ಮಾತಾಡಿದರು ಪ್ರಿಯರೇ. ಅದಕ್ಕಾಗಿ ಪೌಲನು ಧೈರ್ಯ ತೆಗೆದುಕೊಂಡು ಎಲ್ಲ ಕಡೆಗೆ ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ, ಅರಸರುಗಳ ಮುಂದೆ ಮಾತಾಡ್ತಾ ಇದ್ದಾನೆ, ಅಧಿಕಾರಿಗಳ ಮುಂದೆ ಮಾತಾಡ್ತಾ ಇದ್ದಾನೆ, ಎಲ್ಲರ ಮುಂದೆ ಧೈರ್ಯದಿಂದ ಮಾತಾಡ್ತಾ ಇದ್ದಾನೆ. ದೇವರು ತನಗೆ ಜೀವಿತದಲ್ಲಿ ಮಾಡಿದಂಥ ಅದ್ಭುತವನ್ನೇ ಹೇಳ್ತಾ ಇದ್ದಾನೆ. ನಾನು ಇಂತಹ ಕೆಟ್ಟವನಾಗಿದ್ದೆ, ದೇವರನ್ನು ತಿಳಿಯಲಾರದ ಸಮಯದಲ್ಲಿ ನಾನು ಧರ್ಮಶಾಸ್ತ್ರದಲ್ಲಿ ಲೋಪವಿಲ್ಲದ ರೀತಿಯಲ್ಲಿ ಜೀವಿಸಿದಂಥ ವ್ಯಕ್ತಿಯಾಗಿದ್ದೆ. ನಾನು ಶಿಷ್ಯರನ್ನು ಕೊಲ್ಲಬೇಕಂತೇಳಿ ನಾನು ಆಜ್ಞಾಪತ್ರವನ್ನು ತೆಗೆದುಕೊಂಡು ಬಂದಿದ್ದೆ. ನಾನು ಮಾಡಲಾರದಂಥ ಕೆಲಸ ಇಲ್ಲ, ಅಂತಹ ಕೆಲಸವನ್ನು ನಾನು ದೇವರಿಗೆ ವಿರುದ್ಧವಾದಂಥ ಕಾರ್ಯಗಳನ್ನು ಮಾಡಿದಾಗಲೂ ಕೂಡ ದೇವರು ನನ್ನನ್ನು ಏನು ಮಾಡಿದ, ಕ್ಷಮಿಸಿದ. ನಾನು ತಿಳಿಯದೇ ಹಾಗೆ ಮಾಡಿದ್ದರಿಂದ ದೇವರ ಕರುಣೆ ನನ್ನ ಮೇಲೆ ಉಂಟಾಯಿತು ಎಂಬುದಾಗಿ ಆತನು ಸಾಕ್ಷಿ ಕೊಡ್ತಾ ಇದ್ದಾನೆ. ದೇವರು ನನಗೆ ದಮಸ್ಕ ಎನ್ನುವಂಥ ಪಟ್ಟಣದ ಕಡೆಗೆ ಹೋಗುವಂಥ ಸಮಯದಲ್ಲಿ ನನಗೆ ಆತನು ಮಾತಾಡಿದಾಗ ನನ್ನ ಕಣ್ಣುಗಳು 3 ದಿವಸಗಳ ಕಾಲ ಕಣ್ಣು ಕಾಣಲಿಲ್ಲ. ದೇವರು ಹೇಳಿದ್ರು, ನೀನು ಹೋಗು, ಅನನೀಯನ್ ಎನ್ನುವಂಥ ವ್ಯಕ್ತಿ ಬರ್ತಾನೆ, ಆ ವ್ಯಕ್ತಿ ನಿನಗೋಸ್ಕರ ಪ್ರಾರ್ಥಿಸಿದಾಗ ನಿನ್ನ ಜೀವಿತದಲ್ಲಿ ಅದ್ಭುತ ನಡೀತು ಅಂತೇಳಿ ಅನನೀಯನು ಪ್ರಾರ್ಥನೆ ಮಾಡಿದಾಗ ಅನನೀಯನ ಕೈಯಲ್ಲಿ ದೀಕ್ಷಾಸ್ನಾನ ತೆಗೆದುಕೊಂಡು ಸೌಲನು ಪೌಲನಾಗಿ ಮಾರ್ಪಾಟು ಬದಲಾವಣೆಯನ್ನು ಹೊಂದಿದಂಥ ಸಮಯದಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆತನ ಮೂಲಕವಾಗಿ ದೇವರು ಅನೇಕ ಪ್ರಾಂತ್ಯಗಳ ಕಡೆಗೆ ಸುವಾರ್ತೆ ಸೇವೆಯನ್ನು ಏನು ಮಾಡಿದರು, ತೆಗೆದುಕೊಂಡು ಹೋದರು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ನಾವು ಧೈರ್ಯದಿಂದ ಇರಬೇಕು. ಯೇಸು ಸ್ವಾಮಿ ನಮ್ಮನ್ನು ಕರೆಯುವಂಥ ಸಮಯದಲ್ಲಿ ದೇವರು ನಮ್ಮನ್ನು ಕರೆದಿದ್ದಾನೆ, ಒಂದು ಆಶೀರ್ವಾದದ ಕಾರ್ಯಕ್ಕಾಗಿ ಆತನು ಕರೆದಿದ್ದಾನೆ. ಈ ಲೋಕ ಶಾಶ್ವತ ಅಲ್ಲ ಎಂಬುದಾಗಿ ನಾವು ತಿಳಿದುಕೊಂಡು ಪರಲೋಕದವರು ಎಂಬುದಾಗಿ ಗ್ರಹಿಸಿಕೊಂಡು ನಾವು ಜೀವಿಸುವಂಥವರು ಆಗಬೇಕು ಪ್ರಿಯರು. ಒಂದು ಸಾರಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಈ ರೀತಿಯಾಗಿ ಹೇಳುತ್ತೆ ಸ್ಪಷ್ಟವಾಗಿ, ಏನಂತ ಹೇಳಂತಂದರೆ, ಆ
ಹುಟ್ಟು ಕುರುಡನಾಗಿರ್ತಕ್ಕಂಥ ಬಾರ್ತಿಮಾಯನು ಯೇಸು ಸ್ವಾಮಿ ಒಂದು ಪಕ್ಕದಲ್ಲಿ ಹೋಗ್ತಾ ಇದ್ದಾನೆ, ಎರಿಕೋವಿಗೆ ಹೋಗ್ತಾ ಇದ್ದಾನೆ ಎಂಬುದಾಗಿ ಗ್ರಹಿಸಿಕೊಂಡವನಾಗಿ, ಯಾರು ಹೋಗ್ತಾ ಇದ್ದಾರೆ ಅಂತೇಳಿ ಕೇಳಿಸಿಕೊಂಡ ಸಮಯದಲ್ಲಿ ಯೇಸು ಹೋಗ್ತಾ ಇದ್ದಾರೆ ಎಂಬುದಾಗಿ ಅವನು ಕೇಳಿಸಿಕೊಂಡಾಗ ಅವನು ಕೂಗ್ತಾ ಇದ್ದಾನೆ. ಏನಂತ ಕೂಗ್ತಾ ಇದ್ದಾನೆ? ದಾವೀದನ ಕುಮಾರನ ನನ್ನನ್ನು ಕರುಣಿಸು ಕರುಣಿಸಿ ಎಂಬುದಾಗಿ ಕೂಗಿದಾಗ ಅಕ್ಕಪಕ್ಕದಲ್ಲಿರುವಂಥವ್ರು ಎಲ್ಲರೂ ಏನು ಮಾಡ್ತಾ ಇದ್ದಾರೆ? ಅವನ್ನ ಬೈತಾ ಇದ್ದಾರೆ. ಅಲ್ಲಿ ಯಾರನ್ನು ಬೈತಾ ಇದ್ದಾರೆ? ಹುಟ್ಟು ಕುರುಡನನ್ನ ಬಾರ್ತಿಮಾಯನನ್ನು ಬೈತಾ ಇದ್ದಾರೆ. ಆದರೂ ಕೂಡ ಬಾರ್ತಿಮಾಯ ಅದೇ ಯಾವುದನ್ನು ಕೂಡ ಲಕ್ಷ್ಯ ಮಾಡದೆ ಏನಂತ ಹೇಳಿದನ್ರಿ, ಕೂಗುತ್ತಾ ಇದ್ದಾರೆ. ಇನ್ನೂ ಕೂಗುವಂಥದ್ದನ್ನು ಏನು ಮಾಡಿದಂತೆ? ಹೆಚ್ಚು ಮಾಡಿದ. ಆ ಸಮಯದಲ್ಲಿ ಆ ಕೂಗನ್ನು ಕೇಳಿದಂಥ ಸ್ವಾಮಿ ನಿಂತುಕೊಂಡು ಅವನನ್ನು ನನ್ನ ಬಳಿಗೆ ಕರೆದುಕೊಂಡು ಬನ್ನಿರಿ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್. ಯಾವ ಜನರು ಆತನನ್ನು ಬೈದಿದ್ರು, ಯಾವ ಜನರು ಆತನನ್ನು ತೆಗಳಿದ್ರು, ನೀನು ಕೂಗಬೇಡ, ಅರ್ಚಬೇಡ, ಪ್ರಾರ್ಥನೆ ಮಾಡಬೇಡ ಎಂಬುದಾಗಿ ಹೇಳಿದ್ರು, ಅದೇ ಜನರು ಏನಂತ ಇದ್ದಾರೆ ಈಗ? ಧೈರ್ಯ ಉಳ್ಳವನಾಗಿರು, ಸ್ವಾಮಿ ನಿನ್ನನ್ನು ಕರಿತಾ ಇದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್. ಅದಕ್ಕಾಗಿ ಪ್ರಿಯರೇ, ಕರ್ತನ ಸಮೀಪಕ್ಕೆ ನೀನು ಬರುವಾಗ ದೇವರು ನಿನಗೆ ಧೈರ್ಯವನ್ನು ಏನು ಮಾಡ್ತಾನೆ? ಕೊಡ್ತಾನೆ. ಯಾವ ಕಳ್ಳನು ಒಂದು ವೇಳೆ ದೇವರನ್ನು ಕೂಗಲಾರದೆ, ತನ್ನ ಸಮಸ್ಯೆಯನ್ನು ಹೇಳಿಕೊಳ್ಳಲಾರದೆ ಒಂದು ವೇಳೆ ಆ ಕುರುಡನು ಇದ್ದಿದ್ರೆ, ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅವನು ಕಣ್ಣುಳ್ಳವನಾಗಿ ಬದಲಾವಣೆ ಆಗೋದಕ್ಕೆ ಸಾಧ್ಯ ಇರ್ತಾ ಇರಲಿಲ್ಲ. ಕೂಗನ್ನು ಕೇಳುವಂಥ ಸ್ವಾಮಿ ಅವನಿಗೆ ಧೈರ್ಯವನ್ನು ಕೊಟ್ಟರು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್. ಅದಕ್ಕಾಗಿ ಪ್ರಿಯರೇ, ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತ ಹೇಳಂತಂದರೆ, ನಾವು ಧೈರ್ಯವುಳ್ಳವರಾಗಿ ಇರಬೇಕು. ಮೊದಲನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ ಕೊನೆಯ ಅಧ್ಯಾಯ ಅಲ್ಲಿ ನಾವು ನೋಡ್ತಾ ಇದ್ದೇವೆ, 5ನೇ ಅಧ್ಯಾಯದಲ್ಲಿ 14ನೇ ವಚನದಲ್ಲಿ, ಸಹೋದರರೇ, ಅಕ್ರಮವಾಗಿ ನಡೆಯುವವರಿಗೆ ಬುದ್ಧಿ ಹೇಳಿರಿ, ಮನಗುಂದಿದವರನ್ನು ಧೈರ್ಯಪಡಿಸಿರಿ, ಬಲಹೀನರಿಗೆ ಆಧಾರವಾಗಿರಿ, ಎಲ್ಲರಲ್ಲಿಯೂ ದೀರ್ಘಶಾಂತವಾಗಿರಿ ಎಂದು ನಿಮ್ಮನ್ನು ಪ್ರಬೋಧಿಸುತ್ತೇವೆ ಎಂಬುದಾಗಿ. ಹಲ್ಲೆಲೂಯಾ. ಮನಗುಂದಿದವರು, ಹಲ್ಲೆಲೂಯಾ, ಏನಂತ ಹೇಳ್ತೀವಿ? ನಡುಗುವಂಥ ಮೊಣಕಾಲು, ಜೋಲು ಬಿದ್ದಂಥ ಕೈಗಳು, ಬಲಹೀನತೆಯಲ್ಲಿರುವಂಥವರಿಗೆ ನಾವು ಧೈರ್ಯ ಹೇಳುವಂಥವ್ರು ಆಗಬೇಕು. ಹಲ್ಲೆಲೂಯಾ. ಪ್ರೈಸ್. ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ದೇವರು ನಮ್ಮ ಪಕ್ಷವಾಗಿದ್ದಾನೆ. ನೀವು ಪೂರ್ಣ ಧೈರ್ಯದಿಂದ, ನನ್ನ ದೇವರು ನನಗೆ ಒಳ್ಳೆಯದನ್ನೇ ಮಾಡ್ತಾನೆ, ನನ್ನ ದೇವರು ನನ್ನ ಜೀವಿತದಲ್ಲಿ ಬಿಡುಗಡೆಯನ್ನು ಕೊಡ್ತಾನೆ, ನನ್ನ ದೇವರು ನನಗೆ ಜಯವನ್ನೇ ಒದಗಿಸಿಕೊಡ್ತಾನೆ, ನನಗೆ ಪ್ರತಿಫಲ ಇದೆ ಎಂಬುದಾಗಿ ಧೈರ್ಯ ತೆಗೆದುಕೊಂಡು ನಾವು ಮುಂದೆ ಹೋಗುವಂಥವರು ಆಗಬೇಕು ಪ್ರಿಯರೇ. ಹಲ್ಲೆಲೂಯಾ. ಆ ರೀತಿಯಾಗಿ ಮುಂದೆ ಹೋದಂಥ ಭಕ್ತರು, ಧೈರ್ಯ ತೆಗೆದುಕೊಂಡು ಮುಂದೆ ಹೋದಂಥ ಭಕ್ತರು, ಅವರು ಅಂತ್ಯವಾಗಿ ಅವರು ದೇವರನ್ನ ಆಶೀರ್ವಾದವನ್ನು ಅವ್ರು ಏನು ಮಾಡಿದರು? ಕಂಡುಕೊಂಡ್ರು ಪ್ರಿಯರೇ. ಹಲ್ಲೆಲೂಯಾ. ಯೆಹೋಶುವನು ಆ ಒಂದು ವಾಗ್ದಾನದ ಭೂಮಿಯನ್ನು ಸೇರಿದ, ದಾವೀದನು ಧೈರ್ಯವುಳ್ಳವನಾಗಿ ಹೋಗಿ ಆ ಒಂದು ಗೊಲ್ಯಾತನನ್ನು ನಾಶ ಮಾಡಿದ. ಅಷ್ಟು ಮಾತ್ರವಲ್ಲದೆ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ, ಕರ್ತನ ಶಿಷ್ಯರು ಅವರು ಧೈರ್ಯ ತೆಗೆದುಕೊಂಡ ಸಮಯದಲ್ಲಿ, ಇವತ್ತಿನ ದಿವಸ ಈ ವಾಕ್ಯ ನಮ್ಮ ಬಳಿಯಲ್ಲಿದೆ ಅಂದರೆ ಕಾರಣ ಏನ್ರಿ? ಆವತ್ತು ಸ್ವಾಮಿಯ 12 ಜನ ಶಿಷ್ಯರಲ್ಲಿ ಒಬ್ಬನು ಮೋಸ ಮಾಡಿ ಓಡಿ ಹೋದ. ಆದರೆ 11 ಜನ ಶಿಷ್ಯರು ಮತ್ತು ಇನ್ನೊಬ್ಬ ವ್ಯಕ್ತಿಯನ್ನು ಸೇರಿಸಿಕೊಂಡ್ರು, ಮತ್ತಿಯನೆನ್ನುವಂಥ ಶಿಷ್ಯನನ್ನು. ಆ 12 ಜನ ಶಿಷ್ಯರು ಏನು ಮಾಡಿದ್ರಿ? ಲೋಕದ ಸರ್ವ ಕಟ್ಟ ಕಡೆಯವರಿಗೆ ಏನು ಮಾಡಿದ್ರು? ಸುವಾರ್ತೆಯನ್ನು ಸಾರಿದ್ರು. ಪೌಲನನ್ನು ದೇವರು ಅನ್ಯ ಜನರಿಗೋಸ್ಕರವಾಗಿ ಅಪೋಸ್ತಲನನ್ನಾಗಿ ದೇವರು ನೇಮಕ ಮಾಡಿಕೊಂಡ್ರು ಪ್ರಿಯರೇ. ನಾವು ನೋಡ್ತಾ ಇದ್ದೇವೆ, ಪೌಲನು ಕೂಡ ಧೈರ್ಯ ತೆಗೆದುಕೊಂಡು ರಾಜರ ಮುಂದೆ, ಅರಸರುಗಳ ಮುಂದೆ ಮತ್ತು ಅಧಿಕಾರಿಗಳ ಮುಂದೆ, ಎಲ್ಲರ ಮುಂದೆ ಮಾತಾಡೋದಕ್ಕೆ ದೇವರು ಆತನಿಗೆ ಧೈರ್ಯ ಕೊಟ್ಟಂಥ ಸಮಯದಲ್ಲಿ ಆತನು ಧೈರ್ಯ ತೆಗೆದುಕೊಂಡು ಹೋದಂಥ ಸಮಯದಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ತನ್ನ ಸಾಕ್ಷಿ ಎನ್ನುವಂಥದ್ದು, ಕ್ರಿಸ್ತನ ಕುರಿತಾಗಿರ್ತಕ್ಕಂಥ ಸಾಕ್ಷಿ ಎನ್ನುವಂಥದ್ದು ಅನೇಕರಿಗೆ ಏನಾಯಿತು? ತಿಳಿಸಲ್ಪಡ್ತು ಪ್ರಿಯರೇ. ಅದಕ್ಕಾಗಿ ನಾವು ಧೈರ್ಯವುಳ್ಳವರಾಗಿ ಇರೋಣ, ಭಯಪಡುವಂಥದ್ದು ಬೇಡ. ಧೈರ್ಯವಿದ್ದವನು ಏನಾದರೂ ಸಾಹಸ ಕಾರ್ಯವನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನಾವು ಅಧೈರ್ಯ ಪಟ್ಟರೆ ಆ ಅಧೈರ್ಯ ನಮ್ಮನ್ನು ಏನು ಮಾಡುತ್ತೆ? ನಾಶನದ ಕಡೆಗೆ ನಡೆಸುತ್ತೆ ಪ್ರಿಯರೇ. ಈ ಸಮಯದಲ್ಲಿ ನಾವು ಎದ್ದು ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ದೇವ್ರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಯಾವೊಂದು ಸಂಗತಿ ನಿನ್ನನ್ನು ಭಯಪಡಿಸ್ತಾ ಇದೆ? ಸಹೋದರ ಸಹೋದರಿ, ಯೆಹೋಶುವನ ಸಂಗಡ ಇದ್ದಂಥ ದೇವ್ರ ವಾಕ್ಯ ಇವತ್ತು ನಮ್ಮ ಸಂಗಡ ಕೂಡ ಇದೆ. ಯೆಹೋಶುವನ ಸಂಗಡ ಇದ್ದಂಥ ದೇವರು ನಮ್ಮ ಸಂಗಡಲ್ಲೂ ಕೂಡ ಇದ್ದಾನೆ. ದಾವೀದನ ಸಂಗಡ ಇದ್ದ ದೇವರು ನಮ್ಮ ಸಂಗಡಲ್ಲೂ ಕೂಡ ಇದ್ದಾನೆ. ಆತನು ನಮ್ಮನ್ನು ಕೈ ಬಿಡದ ದೇವರಾಗಿದ್ದಾನೆ. ಆತನು ನಮ್ಮನ್ನು ಯಾವಾಗಲೂ ನಡೆಸುವಂಥ ದೇವರಾಗಿದ್ದಾನೆ. ಪೌಲನ ಸಂಗಡ ಇದ್ದಂಥ ದೇವರು ನಮ್ಮ ಸಂಗಡಲ್ಲೂ ಕೂಡ ಇದ್ದಾನೆ. ಬಾರ್ತಿಮಾಯನಿಗೆ ಯಾವ ಜನರು ತಗಳಿದ್ರು, ಅದೇ ಜನರು ಮನಗುಂದಿದಂಥ ಸ್ಥಿತಿಯಲ್ಲಿರ್ತಕ್ಕಂಥ ಬಾರ್ತಿಮಾಯನ ಮೇಲೆ ಕರುಣೆ ಇಟ್ಟು, ಸ್ವಾಮಿ ನಿನ್ನನ್ನು ಕರೆಯುತ್ತಾನೆ, ಧೈರ್ಯವಾಗಿ ಇರು ಎಂಬುದಾಗಿ ಸ್ವಾಮಿಯ ಬಳಿಗೆ ಕರೆದುಕೊಂಡು ಹೋದರು ಪ್ರಿಯರೇ. ಈ ಸಮಯದಲ್ಲಿ ಯಾವ ಒಂದು ಬಲಹೀನತೆ ನಿನ್ನನ್ನು ಆಳ್ವಿಕೆ ಮಾಡ್ತಾ ಇದೆ, ಅಲ್ಟಿಮೇಟ್ ರಿಸಲ್ಟ್ ಕೊಡುವಂಥ ಆತನು ದೇವರು ಎಂಬುದಾಗಿ ಗ್ರಹಿಸಿಕೊಂಡು, ನಿನ್ನ ಜೀವಿತದಲ್ಲಿ ಮೇಲನ್ನೇ ದೇವರು ಬರಮಾಡ್ತಾನೆ ಎಂಬುದಾಗಿ ಗ್ರಹಿಸಿಕೊಂಡು, ಲೋಕವನ್ನು ಜಯಿಸಿದಂಥ ಲೋಕೋದ್ಧಾರಕನು, ಲೋಕರಕ್ಷಕನಾಗಿರುವಂಥ ಸ್ವಾಮಿ ಹೇಳಿರ್ತಕ್ಕಂಥ ಮಾತನ್ನು ನೆನಪು ಮಾಡಿಕೊ. ಸಹೋದರ ಸಹೋದರಿ, ಧೈರ್ಯವಾಗಿರ್ರಿ, ನಾನು ಲೋಕವನ್ನು ಜಯಿಸಿದ್ದೇನೆ. ಲೋಕದಲ್ಲಿ ಸಂಕಟ ಇದೆ ನಿಜ, ಆದರೆ ನೀವು ನನ್ನ ಮಕ್ಕಳು, ನಾನು ಜಯಿಸಿದ್ದೇನೆ, ನಿಮ್ಮನ್ನು ಕೂಡ ಜಯಿಸುವ ಹಾಗೆ ನಾನು ಮಾಡ್ತೇನೆ ಎಂಬುದಾಗಿ ಸಮಯದಲ್ಲಿ ಪ್ರಾರ್ಥನೆ ಮಾಡೋಣ. ಭಯಪಡಬೇಡ್ರಿ, ಹೆದರಬೇಡ್ರಿ, ಧೈರ್ಯದಿಂದ ಮುಂದೆ ಹೋಗ್ರಿ. ದೇವರು ನಿನ್ನ ಮುಂದೆ ಹೋಗ್ತಾನೆ ಅನ್ನುವಂಥ ನಂಬಿಕೆಯಿಂದ ಮುಂದೆ ಹೋಗ್ರಿ. ಪೂರ್ಣವಾದಂಥ ವಿಶ್ವಾಸ ಇಟ್ಟು ಮುಂದೆ ಹೋಗ್ರಿ. ಮುಂದೆ ಇರತಕ್ಕಂಥ ಶತ್ರು ಎಷ್ಟು ದೊಡ್ಡವನೇ ಆಗಿರಲಿ,
ಮುಂದೆ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಜನರು ಗುಣಗುಟ್ಟುವಂಥ ಮಾತುಗಳು ಎಂತಹದ್ದೇ ಆಗಿರಲಿ, ದೇವರು ನಿನಗೋಸ್ಕರವಾಗಿ ಸಿದ್ಧಪಡಿಸಿದಂಥ ಸ್ವಾಸ್ಥ್ಯವನ್ನು ನೀನು ಪಡೆದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ನಿನಗೋಸ್ಕರವಾಗಿ ಇಟ್ಟಿರ್ತಕ್ಕಂಥ ಬಹುಮಾನವನ್ನು ನೀನು ಹೊಂದಿಕೊಳ್ಳೋದಕ್ಕೆ ಸಾಧ್ಯವಾಗಿರುತ್ತೆ. ನೀನು ಕ್ರಿಸ್ತನಿಗೋಸ್ಕರ ಅನೇಕ ಆತ್ಮಗಳನ್ನು, ಅನೇಕ ಜನರನ್ನು, ನಿನ್ನ ಕುಟುಂಬಸ್ಥರನ್ನು, ನಿನ್ನ ಮಕ್ಕಳನ್ನು, ನಿನ್ನ ಬಂಧುಗಳನ್ನು, ನಿನ್ನ ನೆರೆಹೊರೆಯವರನ್ನು, ನಿನ್ನ ಸಹೋದರರನ್ನು, ಸಹೋದರಿಯರನ್ನು, ನಿನ್ನ ರಕ್ತ ಸಂಬಂಧಿಕರನ್ನು ಕ್ರಿಸ್ತನಿಗೋಸ್ಕರವಾಗಿ ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತೆ. ಸಹೋದರ ಸಹೋದರಿಯ ಧೈರ್ಯವಾಗಿರೋಣವಾ, ಭಯಪಡೋದು ಬೇಡ. ನನ್ನ ದೇವರಿದ್ದಾನೆ, ನನ್ನ ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡುವಾತನಾಗಿದ್ದಾನೆ. ಆತನೇ ನಜರೇತಿನ ಯೇಸು ಎಂಬುದಾಗಿ. ಆ ಅನಾರೋಗ್ಯ ನಿನ್ನನ್ನು ಕೊಲ್ಲೋದಿಲ್ಲ, ಆ ಸಮಸ್ಯೆ ನಿನ್ನನ್ನು ನಾಶ ಮಾಡೋದಿಲ್ಲ, ಆ ಸಾಲ ನಿನ್ನನ್ನು ಮುಳುಗಿಸೋದಿಲ್ಲ. ದೇವರು ಅದೆಲ್ಲದರ ಮೇಲೆ ನಿನಗೆ ಜಯವನ್ನು ಕೊಟ್ಟು ಧೂಳಿನಿಂದ, ತಿಪ್ಪೆಯಿಂದ ನಿನ್ನನ್ನು ಆತನು ಮೇಲಕ್ಕೆತ್ತಿ ನಿನ್ನನ್ನು ಸಂಪೂರ್ಣವಾಗಿ ಉನ್ನತವಾದಂಥ ಸ್ಥಾನದಲ್ಲಿ ನಿಲ್ಲಿಸುವಾತನಾಗಿದ್ದಾನೆ. ಪ್ರಾರ್ಥನೆ ಮಾಡೋಣ. ಮಹೋನ್ನತನು ಮಹಾಪರಿಶುದ್ಧನಾದ ಮಹಾದೇವರು, ನಿನಗೆ ಸ್ತೋತ್ರಗಳಪ್ಪ. ಹೌದು ಸ್ವಾಮಿ, ಕರ್ತನೆ ದೇವರು, ನೀವು ಮಾತಾಡಿದ್ದೀರಪ್ಪ. ಧೈರ್ಯವಾಗಿರಿ, ಯಾಕೆ ಹೆದರುತ್ತೀರಿ, ಯಾಕೆ ಭಯಪಡ್ತೀರಿ? ನಾನು ನಿಮ್ಮ ಸಂಗಡ ಇದ್ದೇನಲ್ಲ, ನಾನು ಲೋಕವನ್ನು ಜಯಿಸಿದ್ದೇನೆ, ನೀವು ಭಯಪಡಬೇಡ, ನೀವು ನನ್ನ ಮಕ್ಕಳು, ನಿಮ್ಮನ್ನು ನಾನು ಜಯಶಾಲಿಗಳನ್ನಾಗಿ ಮಾರ್ಪಡಿಸ್ತೇನೆ ಎಂಬುದಾಗಿ. ದೇವ, ಅದಕ್ಕಾಗಿ ಸ್ತೋತ್ರಪ್ಪ. ಕೇಳಿದಂಥ ಮಾತು, ಬಿತ್ತಿದಂಥ ಬೀಜ ಸ್ವಾಮಿ 100ರಷ್ಟು ಫಲ ಕೊಡುವಂಥ ಸಹಾಯ ಮಾಡಿ ನಡೆಸಪ್ಪ. ಅಟೆಂಡ್ ಆಗಿರ್ತಕ್ಕಂಥ ಎಲ್ಲ ನಿನ್ನ ಆತ್ಮಿಕ ಮಕ್ಕಳನ್ನ ಸ್ವಾಮಿ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದಾರೆ ಸ್ವಾಮಿ. ಇವರ ಭವಿಷ್ಯತನ್ನು ಆಶೀರ್ವಾದ ಮಾಡಪ್ಪ. ಯಾವ ಸಮಸ್ಯೆ ಇವರನ್ನು ಮುಳುಗಿಸದ ಹಾಗೆ ದೇವರ ಆ ಸಮಸ್ಯೆಯನ್ನು ಇವರು ಮುಳುಗಿಸಿ ಅದರ ಮೇಲೆ ಜಯವನ್ನು ಹೊಂದಿಕೊಂಡು ಧೈರ್ಯವುಳ್ಳವರಾಗಿ, ನಂಬಿಕೊಳ್ಳುವವರಾಗಿ ಸ್ವಾಮಿ ಪರಿಪೂರ್ಣವಾಗಿ ನಿನ್ನ ಮೇಲೆ ಭಯಭಕ್ತಿ ಉಳ್ಳವರಾಗಿ ಜೀವಿಸಲಿಕ್ಕಾಗುವಂತೆ ಸಹಾಯ ಮಾಡಿ ನಡೆಸಪ್ಪ. ಒಳ್ಳೆಯದೇವರು, ಒಳ್ಳೆ ಕರ್ತನೇ, ನಿನಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಅತಿ ಬೇಗನೆ ಬರಲಿರುವ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ ಸಂದೇಹ ಪರಮ ತಂದೆ, ಆಮೇಲೆ. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದರೆ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧಾತ್ಮದೇವರ ಶಾಶ್ವತವಾದ ಅನ್ಯತೆ ನಡೆಸೋಕೆ, ಅಲಂಕರಿಸಕ್ಕೆ, ಬಲಪಡಿಸೋಕೆ, ಕೂಡಿ ಬಂದರೆ ಇವರ ಸಂಘದಲ್ಲಿ ಸಕಲ ಸದ್ಭಕ್ತರ ಸಂಘ, ಪ್ರಪಂಚದ ಎಲ್ಲ ಮನುಷ್ಯರ ಸಂಘಗಳು ಸದಾ ಕಾಲ ನೆಲೆಯಾಗಿರಲಿ ಸ್ವಾಮಿ, ಆಮೇಲೆ. ಯೇಸು ರಕ್ತಕ್ಕೆ ಜಯ.